ಅಷ್ಟೊಂದು ಭಕ್ತಿಯಿಂದ ಇವತ್ತು ಎಲ್ಲ ಶಿಕ್ಷಣೀಯ ತಾಯಂದರು 51,000 ಹೋಳಿಗೆಗಳನ್ನು ಮಾಡಿ ಈ ಬಸವ ಪುರಾಣಕ್ಕೆ ಐತಿಹಾಸಿಕವಾಗಿರ್ತಕ್ಕಂತಹ ದಾಸೋಹಕ್ಕೆ ಭಕ್ತಿಯನ್ನು ನಾವೆಲ್ಲರೂ ಸಮರ್ಪಣೆ ಮಾಡಿದ್ದೇವೆ. ಎಷ್ಟು ಭಕ್ತಿ! ಬಸವಣ್ಣ ಪ್ರತಿನಿತ್ಯ ಕಲ್ಯಾಣದ ಮಹಾಮನೆಯ ಅಂಗಳದಲ್ಲಿ ಅನುಭವ ಮಂಟಪದಲ್ಲಿ 196 ಶರಜನ್ನವರಿಗೆ ನಿತ್ಯ ಅಮರಗಣಗಳಿಗೆ ಪ್ರಸಾದವನ್ನು ಮಾಡಿಸ್ತಿದ್ರು ಅನ್ನುವಂಥದ್ದನ್ನ ಇತಿಹಾಸಗಳು ನಾವು ಕೇಳುತ್ತವೆ. ಅಂತಹ ಬಸವಣ್ಣನ ತತ್ವದ ಅನುಗುಣವಾಗಿ ಇವತ್ತಿನ ದಿನ ನಮಗೆಲ್ಲ ತಾಯಿಯಂದರು ಬಸವ ಬುತ್ತಿಯನ್ನ, ಅಲ್ಲಮನ ಬುತ್ತಿಯನ್ನ, ನಮ್ಮ ಮನೆಯ ಪ್ರಸಾದ ಇವತ್ತು ಬಸವ ಪುರಾಣದ ಐತಿಹಾಸಿಕ ಪ್ರಸಾದ ಆಗಬೇಕು ಅಂತ ಹೇಳಿ ಅವೆಲ್ಲರೂ ತಮ್ಮ ನೆತ್ತೆಯ ಮೇಲೆ ಬಸವಣ್ಣನ, ಅಲ್ಲಮನ, ಸಿದ್ಧಪ್ರಭುವಿನ, ಗುರುವಲ್ಲಮ ಪ್ರಭುವಿನ ಬುತ್ತಿಯನ್ನು ಹೊತ್ತುಕೊಂಡು ಅತ್ಯಂತ ಭಕ್ತಿಪೂರ್ವಕವಾಗಿ ತಾವೆಲ್ಲರೂ ಭಕ್ತಿಯಿಂದ ಬುತ್ತಿಯನ್ನು ತೆಗೆದುಕೊಂಡು ಈ ವೇದಿಕೆಯಲ್ಲಿ ಬಂದರೆ ಬಸವಣ್ಣನವರು ಎಷ್ಟು ಜಂಗಮ ಪ್ರೇಮಿಗಳಾಗಿದ್ರು, ಎಷ್ಟು ಬಸವಣ್ಣನವರು ನಿತ್ಯ ಜಂಗಮರಿಗೆ ತೃಪ್ತಿಯನ್ನು ಪಡಿಸ್ತಿದ್ರು. ಒಂದು ದಿನ ನಾವೆಲ್ಲ ಹೆಂಗ ತಳಮಾಡ್ಕೊಳಕತ್ತೀವಲ್ಲ, ಬರೀ 4 ಹನಿ ಎಣ್ಣೆ ಮಳಿ ಬಿಟ್ಟಿದ್ದೈತಿ, ಇಡೀ ಚಿಂಚನಾಗಿ ಜದ್ದಿಲ್ಲ, ಯಾವಾಗ ನಾಳೆ ಬೆಳೆ ಕರಿತೈತಿ, ಯಾವಾಗ ಮತ್ತೆ ಬಸವ ಪುರಾಣ ಕೇಳಕ್ ಹೋಗೇವಿ, ಯಾವಾಗ ಭಕ್ತಿಯಲ್ಲಿ ಮಾಡಿ ಹೊತ್ತಿಟ್ಕೊಂಡು ನಾವು ಜನರಿಗೆ ಪ್ರಸಾದ ಮಾಡಿಸೀವಿ ಅಂತ ನಾವೆಲ್ಲ ಹೆಂಗ ತಳಮಾಡ್ಕೊಳಕತ್ತಿದ್ದೀವಲ್ಲ. ಹಂಗ ಬಸವ ತಂಡಗ ಕಲ್ಯಾಣದೊಳಗ ಜಂಗಮರಿಗೆ ಪ್ರಸಾದ ಮಾಡಿಸ್ಬೇಕು ಅನ್ನುವಂಥದ್ದು ಪ್ರತಿನಿತ್ಯದ ಹಂಬಲ. ಜಂಗಮ ತೃಪ್ತಿ ಆಗ್ಬೇಕಂದ್ರ ಸಾಕ್ಷಾತ್ ಶಿವನೇ ತೃಪ್ತಿ ಆದಂಗ ಅಂತ ಬಸವಣ್ಣ ನಂಬಿದ್ದ. ಬಹಳ ಚೆನ್ನಾಗಿ ಬಸವಣ್ಣನವರು ಹೇಳ್ತಾರೆ, ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರ ನೆರೆದಡೆ ಮೇಲೆ ಪಲ್ಲಡಿಸಿತ್ತು ನೋಡ, ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥವ ನೀಡಿದಡೆ ಮುಂದೆ ಸಕಲ ಅರ್ಥವು ನೋಡ. ಆ ಜಂಗಮ ಹರಣಂದು ಕಂಡು ನರನಂದು ಭಾವಿಸಿದರೆ ನರಕ ತಪ್ಪದು ಕಾಣ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ವಚನದೊಳಗೆ ಬರೀತಾರೆ. ಜಂಗಮನ ಶಕ್ತಿ ಎಷ್ಟು ದೊಡ್ಡದರೆ! ಜಂಗಮ ಅಂದ್ರೆ ಸುಮ್ಮನೆ ಅಲ್ಲ. ಬಸವಣ್ಣ ಜಂಗಮರನ್ನು ಪ್ರತಿನಿತ್ಯ ತೃಪ್ತಪಡಿಸ್ತಿದ್ದ. ಜಂಗಮರಿಗೆ ಹೇಳಿದ, ಜಂಗಮರು ಹೆಂಗ ಅಂದ್ರ ಸಾಕ್ಷಾತ್ ಶಿವನ ಅವತಾರಿ ಯಾರು ಅಂದ್ರೆ ಜಂಗಮರು ಅನ್ನುವಂತ ಮಾತನ್ನ ಬಸವಣ್ಣನವರು ವಚನದೊಳಗೆ ಉಲ್ಲೇಖ ಮಾಡ್ತಾರೆ. ಅಂತ ಜಂಗಮರೇ ಉಳಿಸ್ಬೇಕು ಅನ್ನುವಂತ ಹಂಬಲ. ಆದ್ರ ಒಂದು ದಿನ ಏನಾಗ್ಬಿಡ್ತೈತಿ ಕಲ್ಯಾಣಗಳಂದ್ರ, ಬಸವಣ್ಣನವರು ಪ್ರತಿನಿತ್ಯ 1,96,000 ಅಮರಗಣಗಳಿಗೆ ಪ್ರತಿನಿತ್ಯ ಪ್ರಸಾದ ಮಾಡಿಸ್ತಿದ್ರು. ಅರೇ ಒಂದು ದಿನ ಕಲ್ಯಾಣದೊಳಗ 6,000 ಜಂಗಮರ ಕೊರತೆ ಆಯ್ತು. ಎಷ್ಟು ಸಾವಿರ? 6,000. 6,000 ಜನ ಜಂಗಮರಿಗೆ ಕೊರತೆ ಆಯಿತು. ಬಸವಣ್ಣನವರಂದ್ರು, ಜಂಗಮರು ಪ್ರಸಾದ ಮಾಡಲಿಲ್ಲ ಅಂದ್ರ, ಜಂಗಮರಿಗೆ ಒಂದು ತೃಪ್ತಿ ಆಗಲಿಲ್ಲ ಅಂತಂದ್ರ ಮನಸ್ಸಿಗೆ ಬಹಳ ನೋವು ಆಗುತ್ತದೆ. ಜಂಗಮರು ಎಲ್ಲರ ಅವ್ರನ್ನ ಕರ್ಕೊಂಡು ಕಲ್ಯಾಣಕ್ಕೆ ಬರಬೇಕು ಅಂತ ವಿಚಾರ ಮಾಡಕತ್ತಿದ್ದು. 6,000 ಜನ ಜಂಗಮರು ಸಿಗಬೇಕಲ್ಲ, ಸಿಗ್ತಾರೆ ಏನು? ಪಟ್ಟಣ ಅದನ್ನ ಅಡಿಗೆ ಮನೆ ಸಾಕ್ರೆ ಪಟ್ಟಣ ಬಿಡ್ತಾರೆ. ಜಂಗಮ ಜಗತ್ತು ಬರಿತ, ಜಂಗಮ ಜಗತ್ತು ಬರಿತ. 6,000 ಜಂಗಮರನ್ನ ಹುಡುಕಬೇಕು, ಎಲ್ಲರ. ಆಗ ಬಸವಣ್ಣನವರಿಗೆ ಒಂದು ವಿಷಯ ಬಂದು ಹುಡುಕದೆ, ಏನಿಲ್ಲ, ನಿನಗ 6,000 ಜನ ಜಂಗಮರೇನು ಬೇಕಾಗ್ಯಾರಲ್ಲ, ಅವರು ಒಂದು ಕಡೆ ಅದ, ಅಲ್ಲಿ ಹೋಗಿಬಿಟ್ರೆ ನಿನಗ 6,000 ಜನ ಜಂಗಮರು ಸಿಗುತ್ತಾರ ಅಂತ ಹೇಳಿ ಅವಿರಳ ಜ್ಞಾನಿ ಚನ್ನ
6,000 ಜನ ಜಂಗಮರನ್ನ ಕರ್ಕೊಂಡು ಬರಬಹುದು ಅಂತ ಹೇಳಿದ್ರು. ಬಸವಣ್ಣ ಅಂದ, ಪಟ್ಟಣ ಹೋದರೂ ಬರಲಿಕ್ಕೆ ಸಾಧ್ಯ ಇಲ್ಲ. ಜಂಗಮರು ಪ್ರಸಾದ ಪ್ರಿಯರು. ಬಸವಣ್ಣ ವೇಷವನ್ನು ಧರಿಸಿಕೊಂಡ, ವ್ಯಾಪಾರಿ ಕೋರಿ ಶಕ್ತಿಯ ವೇಷವನ್ನು ಧರಿಸಿಕೊಂಡು, ಬಟ್ಟೆಯನ್ನು ಧರಿಸಿಕೊಂಡು ಹೋದ ಮಾಂಡವ್ಯಪುರದ ಮಹಾರಾಜನ ಆಸ್ಥಾನಕ್ಕೆ ಹೋಗಿ ಹಂಗ ಹೆಂಗರೆ ಬರ್ತೈತಿ. ಪ್ರತಿನಿತ್ಯ ಜಂಗಮರಿಗೆ ರುಚಿ ರುಚಿಯಾದ ಅಡುಗೆಯನ್ನು ಮಾಡಿ ಬಡಿಸಿದ ಪ್ರತಿನಿತ್ಯ ಬಸವಣ್ಣ ಬಡಿಸಿ ಕೆಲವೊಂದಿಷ್ಟು ದಿನಗಳು ಕಳೆದ ಬಳಿಕ ಬಸವಣ್ಣ ಜಂಗಮರಿಗೆ ಹೇಳ್ತಾನ, ಯಪ್ಪ ನೀವು ಕಲ್ಯಾಣಕ್ಕೆ ಬರ್ತೀರೇನ್ರಿ? ಬರ್ತೀರಪ್ಪ. ಹಂಗಿದ್ರ ನಡ್ರಿ ಕಲ್ಯಾಣಕ್ಕೆ ಹೋಗುನು, ಪ್ರತಿನಿತ್ಯ ದಾಸೋಹ ಇರುತ್ತದೆ, ನೀವು ಕಲ್ಯಾಣಕ್ಕೆ ಬರ್ರಿ ಅಂತ ಬಸವಣ್ಣ ನಾವು ಹೇಳಿ. ಖರೆ 6,000 ಜನರು ಒಮ್ಮಲಿಗೆ ಹೆಂಗ ತಗೊಂಡ್ಬೇಕು ಸಾಧ್ಯ ಇಲ್ಲ. ಬಸವಣ್ಣನವರು ತಮ್ಮ ಎಡಗೈ ಜೋಳಿಗೆಯಲ್ಲಿ, ಬಲಗೈ ಜೋಳಿಗೆಯಲ್ಲಿ ಮತ್ತು ತಲೆಯ ಮೇಲೆ 2,000 ಜನ ಜಂಗಮರ ತಲೆ ಮೇಲೆ 2,000 ಜನ ಜಂಗಮರು ಬಲಗೈಯ ಜೋಳಿಗೆ ಒಳಗ, 2,000 ಜನ ಜಂಗಮರು ಎಡಗಡೆ ಜೋಳಿಗೆ ಒಳಗೆ ಹಾಕೊಂಡು ಕಲ್ಯಾಣಕ್ಕೆ 6,000 ಜಂಗಮರನ್ನು ಕರ್ಕೊಂಡು ಬರ್ತಾರೆ. ಅದರ ಏನ್ ಹೇಳಕತ್ತೀರಿ ನೀವು? ಜೋಳಿಗೆ ಈ ಕಡೆ ಅದು, ಆ ಕಡೆ ಅದು, ಈ ಕಡೆ ಅದು ಸಾಧ್ಯ ಇಲ್ರಿ. ಮಹಾತ್ಮನಿಗೆ ಸಾಧ್ಯವಾದೆ. ಯಾವುದು ಮಹಾತ್ಮನಿಗೆ ಸಾಧ್ಯ ಇಲ್ಲ ಅಂತ ನಾವು ಹೇಳುತ್ತೇವೆ, ಅದನ್ನು ಸಾಧ್ಯ ಮಾಡಿಸಿ ತೋರಿಸುವ ಶಕ್ತಿ ಮಹಾತ್ಮರಲ್ಲಿ, ಸದ್ಗುರುಗಳಲ್ಲಿ ಮಾತ್ರ ಇರುತ್ತದೆ ಅಂತಕ್ಕಂಥದ್ದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಬಹಳ ದೂರ ಹೋಗಲ್ಲ. ವಿಜ್ಞಾನವನ್ನು ಮೀರಿ ಮಠ ಮಂದಿರಗಳಿಗೆ ನಾವು ಕೆಲಸವನ್ನು ಮಾಡ್ತೇವೆ. ವಿಜ್ಞಾನಕ್ಕೂ ಇನ್ನು ಕಂಡುಹಿಡಿಯಕ್ಕಾಗಿಲ್ಲ. ಚಿಂಚನೆಯ ಮಠದಲ್ಲಿ ಚಾಂದನೆಯ ಪ್ರಾರಂಭವಾಗಿ 1000 ವರ್ಷ ಆಯಿತು. ಗೊತ್ತಲ್ಲ ನಿಮಗೆ? ಚಿಂಚನೆಯ ಮಠದ ಇತಿಹಾಸ ಎಷ್ಟು ದೊಡ್ಡದು ಅನ್ನುವಂಥದ್ದು ನಮಗೆಲ್ಲರಿಗೂ ಅರ್ಥ ಇದೆ. ನಿನ್ನೆಯ ದಿನ ಶ್ರೀಮಠದಲ್ಲಿ ಬೆಳಗಿನ ಜಾವ 9 ಗಂಟೆಗೆ ಚಾಂದನೆ ಶ್ರೀಮಠದಲ್ಲಿ ಆಕಾಶದ ಮುಖ ಮಾಡಿ ಮೇಲೆ ಏರಿ ಇವತ್ತಿಗೂ ಸಹಿತ ಚಿಂಚನೆಯ ವಾಡಿಕೆ ಅಲ್ಲವನಿಗೆ ಚಾಂದನೆಯ 24 ಗಂಟೆಯ ಒಳಗಾಗಿ ಚಿಂಚನೆ ಒಳಗೆ 5 ಹನಿಗೆ ಮಳೆ ಬೀಳಬೇಕು ಅನ್ನುವಂಥದ್ದು ಇವತ್ತಿಗೂ ಚಿಂಚನೆ ಮಠದ ತತ್ವ ಸಿದ್ಧಾಂತದ ವಾಡಿಕೆ. ಇವತ್ತಿಗೂ ಮಳೆ ನಿಂತಿಲ್ಲ, ಗೊತ್ತಾ ನಿಮ್ಗೆ? ಯಾವತ್ತು ಚಾಂದ್ರಿ ಏರಿಸ್ತೇವೆ ಅವತ್ತು 24 ಗಂಟೆ ಒಳಗಾಗಿ ಆಕಾಶದಿಂದ ಶಿವನಿಂದ ಚಾಂದ್ರಿಗೆ 4 ಹನಿ ಮಳಿ ಆಗಬೇಕಾ? ಎಷ್ಟ ಕೋಶಿಶ್ ಮಾಡಿದ್ರೆ ಏನು ಸಾಧ್ಯ ಇಲ್ಲ. ಅಲ್ಲಮನಿಗೆ ಶಿವನಿಗೆ ಮಾತ್ರ ಗೊತ್ತದೆ, ಗುಟ್ಟು ನಮಗೆ ಗೊತ್ತಿಲ್ಲ. ಹೇಳ್ತೇವೆ ಸುಮ್ಮನೆ ನೆಪ, ಹಂಗಾಯ್ತು ಹಿಂಗಾಯ್ತು, ಅದು ಬರೋದಿತ್ತು ಹೆಂಗಾರ ತಗೊಂಡು ಬರ್ತಾನ. ಬಹಳ ದೂರ ಹೋಗೋದಿಲ್ಲ. ಬೆಳಗಾವಿ ಜಿಲ್ಲೆಯೊಳಗೆ ಮೂಡಲಿಗೆ ತಾಲೂಕಿನೊಳಗೆ ಸುಂದಳಿ ಅಂತ ಒಂದು ಊರು ಬರ್ತದೆ. ಇವತ್ತು ಅವ್ರು ನನ್ನ ಪತ್ರಿಕೆ ಕೊಡಾಕ್ ಬಂದಿದ್ರು. ಆ ಊರಾಗ ಮಜೆ ಹೇಳ್ತೇನೆ. ಇವಾಗ ಮುಂದಿನ ತಿಂಗಳು 6ನೇ ತಾರೀಕು ಆ ಊರಾಗ ರಥ ಅದೆ, ತೇರದೆ. ನಾವೆಲ್ಲ ತೇರಿರ್ಬೇಕಾದ್ರೆ ಹೆಂಗೆ ಹೇಳ್ತೀವಿ? ಹಗ್ಗ ಕಟ್ಟಿ ಆ ಕಡೆ 1,000 ಜನ, ಈ ಕಡೆ 1,000 ಜನ ತೇರು ಇಳಿತಾರೆ. ಇವತ್ತಿಗೂ ಆ ಜಡೆ ಮಠಗಳೊಳಗಡೆ ತೇರು ಹೆಂಗೆ ಇಳಿತದೆ ಅಂತಂದ್ರೆ ಅಲ್ಲಿ ಯಾರೋ ಹಗ್ಗ ಕಟ್ಟೋದಿಲ್ಲ, ತೇರು ಹಿಂದೆ ಕೈ ಹಿಡಿಯೋದಿಲ್ಲ, ತೇರು ಜಗ್ಗೋದಿಲ್ಲ. ಕರೆಕ್ಟ್ ಸಮಯಕ್ಕೆ ಸೂರ್ಯ ಉದಯ ಆಗುವ 3 ನಿಮಿಷ 64 ಸೆಕೆಂಡ್ಗೆ ಎಲ್ಲೋ ಯಾವುದೋ ಮೂಲೆಯಿಂದ ಒಂದು ಗುಂಗಿಗಳ ಹಾರ್ಕೊಂಡು ಬರ್ತದೆ. 5 ಸುತ್ತ ತೇರಿಗೆ ಪ್ರದರ್ಶನ ಆಗುತ್ತದೆ. 6ನೇ ಸುತ್ತಿಗೆ ಅದು ಮಾಯ ಆಗುತ್ತದೆ. ಅಷ್ಟು ಕದರೊಳಗೆ ತೇರು ತಾನಾಗಲೇ ಮುಂದೆ ಹೊಂದಿರ್ತದೆ. ಇವತ್ತಿಗೂ ನಡೀತದೆ ಆ ಮಠದೊಳಗಡೆ. ಯಾವ ವಿಜ್ಞಾನದವರು ಕಂಡುಹಿಡಿಯೋದಾಗಿಲ್ಲ, ಇನ್ನೂ ಕಂಡುಹಿಡಿಯಕ್ಕಾಗಿಲ್ಲ. ನೀವೆಲ್ಲರೇ ಮಹಾತ್ಮರ ಒಂದು ಆಟವನ್ನು ನಡೆಸ್ತೇವೆ ಅಂದ್ರೆ ಅದು ಸಾಧ್ಯ ಇಲ್ಲ. ಮಹಾತ್ಮನೇ ಅದು ಬೆಂಕಿನೇ. ಜಂಗಮ ಸುತ್ತ ಬಿಡ್ತಾನ. ಭಟ್ರವರ ವಿಪ್ರೇಶ್ವರ ಆತರ ಹೆಂಗ ನಡೀತೇವೆ, ಹೆಂಗ ನಡೀತದೆ ಹೇಳಿದ್ರು ಬಹಳ ಜನ. ಅದು ಸುಳ್ಳದೆ, ಸುಳ್ಳಂದವರು ಯಾರು ಉಳಿದಲ್ಲಿ ಭೂಮಿ ಮೇಲೆ. ಕರೆ ಶಾಶ್ವತವಾಗಿ ಮಹಾತ್ಮರ ಕೆಲಸಗಳು ಇನ್ನೂ ಈ ಭೂಮಿ ಮೇಲೆ ಶಾಶ್ವತವಾಗಿ ಉಳಿದಿವೆ. ಇಲ್ಲೇ ಬಾಗಲಕೋಟೆ ಜಿಲ್ಲಾದೊಳಗೆ ಮಹಾಲಿಂಗಪುರ ಅಂತ ನಿಮಗೆ ಗೊತ್ತಿರಬೇಕು. ಇಲ್ಲೇನು ದುರ್ಗಂಡೇಶ್ವರ ನಡೆಸುವೊಳಗೆ ಆಗಿ ಹೋಗ್ತಾರಲ್ಲ, ದುರ್ಗಂಡೇಶ್ವರರು ಮಹಾಲಿಂಗೇಶ್ವರರು ಅತ್ಯಂತ ಆತ್ಮೀಯ ಸ್ನೇಹಿತರು ನಿಮಗೆ ಗೊತ್ತಿರಲಿ. ಇವತ್ತು ಆ ದುರ್ಗಂಡೇಶ್ವರರಿಗೆ ಮಹಾಲಿಂಗೇಶ್ವರರಿಗೆ ಆಶೀರ್ವಾದ ಮಾಡಿದವರು ಯಾರು ಅಂತಂದ್ರ ಅಳತೆ ಅಲ್ಲಮ ಪ್ರಭು
ಚಿಂಚನೆಯ ಮಠದಲ್ಲಿ ತಪಸ್ಸನ್ನು ಮಾಡಿ ಅವರಿಗೆ ಆಶೀರ್ವಾದ ಮಾಡ್ತಾರೆ. ಇತಿಹಾಸ ನೆನಪಿಡಬೇಕಾಗ್ತದೆ, ಸಮಾಜ ನೆನಪಿಟ್ಟುಕೊಳ್ಬೇಕು. ಇತಿಹಾಸ ಕಟ್ಟುಕತೆಯಲ್ಲ, ಕಲ್ಪನೆಯ ಕಥೆಯಲ್ಲ. ದುರ್ಗುಂಡೇಶ್ವರರಿಗೆ ಮಹಾಲಿಂಗೇಶ್ವರರಿಗೆ ಆಶೀರ್ವಾದವನ್ನು ಮಾಡಿರ್ತಕ್ಕಂಥವರು ಅಳತೆಯ ಅಲ್ಲಮ ಪ್ರಭುಗಳು. ಇವತ್ತಿಗೂ ಅಳತೆ ಒಳಗೊಂದು ತತ್ವ ಸಿದ್ಧಾಂತದೆ. ಅಳತೆ ಒಳಗ ನಂದಾದೀಪಕ್ಕೆ ಎಣ್ಣೆ ಹಾಕಕ್ಕ ಚಿಂಚನಿ ಸ್ವಾಮಿಗಳಿಗೆ ಮಾತ್ರ ಹಕ್ಕದ ಹೊರತಾಗಿ ಮಿಕ್ಕವರಿಗೆ ಹಕ್ಕಿಲ್ಲ. ಇವತ್ತಿಗೂ ಚಿಂಚನಿ ಸ್ವಾಮಿಗಳು ಮಾತ್ರ ಒಳಗೆ ಹೋದ್ರೆ ಪ್ರವೇಶ, ಒಳಗದವರಿಗಿಲ್ಲ. ಅಷ್ಟೊಂದು ಪರಂಪರೆಯ ಮಠದ್ದು. ಮಹಾಲಿಂಗೇಶ್ವರ ಲಿಂಗೈಕ್ಯರಾಗಿ ಸುಮಾರು 450 ವರ್ಷ ಆಗೋದಕ್ಕೆ ಬಂದು ಹೇಳುತ್ತೆ ನಿಮಗೆ ಮಹಾತ್ಮರ ಪವಾಡ ಹೆಂಗಿರುತ್ತದೆ, ಜಂಗಮರ ಸೇವೆಯ ಮಾಡಲು ಇನ್ನು ಹೇಗೆ ಬೆಳೆದಿತಾ ಇದೆ. 450 ವರ್ಷದ ಹಿಂದೆ ಒಬ್ಬ ತಾಯಿ ಮಹಾಲಿಂಗೇಶ್ವರಿಗೆ ತನ್ನ ಮಡಿಲನ್ನು ಒಡ್ಡುತ್ತಾಳೆ, ಉಳಿಯನ್ನು ಒಡ್ಡುತ್ತಾಳೆ. ನೀನು ಶಿವನಿಗೆ ಯಾತ್ರೆಯನ್ನು ಬಳಸ್ತಾ ಇದ್ದೀಯಾ, ಆ ಯಾತ್ರೆಗೂ ಮುನ್ನ ನನಗ ಒಂದು ವಸ್ತುವನ್ನು ಶಾಶ್ವತವಾಗಿ ಭೂಮಿಯಲ್ಲಿ ಒಂದು ಕೊಟ್ಟು ಹೋಗುವಂತಾಳ. ಮಹಾಲಿಂಗೇಶ್ವರ ಏನ್ ಕೊಡ್ಬೇಕು ಅಂತ ವಿಚಾರ ಮಾಡ್ತಾರ. ತಕ್ಷಣವೇ ಅವರ ಕೈ ನೇರವಾಗಿ ಅವರ ಜಡೆ ಮೇಲೆ ಹೋಗುತ್ತದೆ. ಅವರ ಜಡೆಯನ್ನು ಕುತ್ತಿ ಸಿದ್ಧಾತಾಯಿ ಒಳಗೆ ಕೊಡ್ತಾರ. ಅವ ಇದನ್ನ ತಗೋ ಅಂತಾರ. ಸಿದ್ಧಾತಾಯಿ ಅಂತಾಳ, ಈ ಜಡೆ ತಗೊಂಡು ನಾ ಏನ್ ಮಾಡ್ಲಿ, ಇದನ್ನ ಬೆಳೆಯೋದ ಚಿಗಿಯೋದ, ಇದನ್ನ ತಗೊಂಡು ಏನ್ ಮಾಡ್ಲಿ ಅಂತಂದ್ರ ಮಹಾಲಿಂಗೇಶ್ವರ ಹೇಳ್ತಾರ, ಅವ ನಿನ್ನ ಮಡಿಲಲ್ಲಿ ಹಾಕಿದ ಜಡೆಗಳು ಸಾಮಾನ್ಯದ ಜಡೆಯಲ್ಲ. ನಿನ್ನ ಮಡಿಲಲ್ಲಿ ಹಾಕಿದ ಜಡೆ ಸಾಮಾನ್ಯದ ಜಡೆಯಲ್ಲ. ಅವ ಮಹಾಲಿಂಗೇಶ್ವರರು ಇವತ್ತು ಯಾತ್ರೆ ಮಾಡಕತ್ತಾರ. ಒಂದು ನಿನಗೆ ಭಾಷೆ ಕೊಟ್ಟು ಹೋಗುತ್ತೀನಿ. ಇವತ್ತಿನವರೆಗೆ ಈ ಜಡಿ ಮಠದೊಳಗ ಬೆಳೀತಾ ಬೆಳೀತಾ ಚಿಗಿತಾ ಹೋಗುತ್ತದೆ. ಅಲ್ಲಿವರೆಗೆ ಮಹಾಲಿಂಗೇಶ್ವರಿ ಈ ಮಠದೊಳಗ ಅದಾರ ಅಂತ ಹೇಳ್ಕೊ. ಯಾವತ್ತು ಜಡಿ ಬೆಳೆದು ನಿಲ್ಲುತ್ತ ಅವತ್ತು ಮಹಾಲಿಂಗೇಶ್ವರಿ ಮಠದೊಳಗ ಪ್ರಾಣ ಬಿಟ್ಟಾನಂತ ಹೇಳ್ಕೊ ಅಂತ ಹೇಳಿ ಜಡಿ ಕೊಡ್ತಾರ. ನಿಮಗೆ ಗೊತ್ತಿರಲಿ, 450 ವರ್ಷ ಆದರೂ ಇವತ್ತಿಗೂ ಜಡಿ ಬೆಳೆಯಕತ್ತಾವ. ಯುಗಾದಿ ಪಾಡ್ಯ ದಿನ ಆ ಜಟದರ್ಶನವನ್ನ ಲಕ್ಷ ಜನ ಜಟದರ್ಶನ ಮಾಡ್ಕೊಳ್ತಾರೆ. ಮಹಾಲಿಂಗಪುರದೊಳಗೆ ಲಕ್ಷ ಜನ ಅಡ್ರೇ ನಾವು ಅದನ್ನು ಹೇಳಬೇಕು. ಮಹಾತ್ಮರ ಪವಾಡ ಹೇಳೋದಕ್ಕೆ ಬರೋದಿಲ್ಲ. ಮಹಾತ್ಮ ಏನು ಬೇಕಾದನ್ನು ಮಾಡಬಲ್ಲ. ಶಿಶುನಾಳ ಶರೀಫ ಅಮಾವಾಸ್ಯೆಯನ್ನ ಹುಣ್ಣಿಮೆ ಮಾಡಿದ, ಹುಣ್ಣಿಮೆಯನ್ನ ಅಮಾವಾಸ್ಯೆ ಮಾಡಿದ ಅಂತ ಶಕ್ತಿ ಇತ್ತು ಮಹಾತ್ಮರ ಕಡೆ. ಏನು ಬೇಕಂದ್ರೆ ಅದನ್ನು ನಿರ್ಮಾಣ ಮಾಡ್ತಿದ್ರು. ಸತ್ತವರನ್ನ ಬದುಕಿಸೋ ತಾಕತ್ತಿತ್ತು, ಕಳಿಸೋರನ್ನ ಕಳಿಸೋ ತಾಕತ್ತು ಇತ್ತು ಮಹಾತ್ಮರ ಕಡೆ. ಅಂತ ಶಕ್ತಿ ಅದು. ಇವತ್ತು ನೀವು ಬಂದಲ್ಲೇನು ಏನ್ ಹೇಳ್ತೀರಿ, ಎಲ್ಲರೂ ಹೇಳ್ತಿರ್ತೀರಲ್ಲ ನೀವು ಚಿಂಚಿನಿಯವರು ಏನು ಅಥವಾ ನಮ್ದೇನೇ ಇದ್ರು ಮಠದ ಹೊರಗ್ರಿ, ಮಠದೊಳಗೆ ಬಂದ್ರೆ ನಾವು ಸುಮ್ಮ ಇರ್ಬೇಕಾಗತ್ರಿ, ಅಂತ ಶಕ್ತಿ ಒಳಗೈತ್ರಿ ಅಂತ ಹೇಳ್ತೀರೇ ಇಲ್ಲ. ಆ ಶಕ್ತಿ ಕೆಲಸ ಮಾಡ್ತದೆ, ಆ ಜ್ಯೋತಿ ಕೆಲಸ ಮಾಡ್ತದೆ. ಅಲ್ಲಮರ ತಪಸ್ಸಿನ ಪ್ರತಿಫಲದ ಶಕ್ತಿ ಇವತ್ತು ಇಷ್ಟೆಲ್ಲ ನಡೆದಿದೆ ಅಂತಂದ್ರೆ, ಇಷ್ಟು ದೊಡ್ಡ ಜಾತ್ರೆ ನಡೆದಿದೆ ಅಂತಂದ್ರೆ, 11 ದಿನದಲ್ಲಿ ಪ್ರತಿನಿತ್ಯ 15-20 ಸಾವಿರ ಜನ ಅನ್ನದಾಸೋಹವನ್ನು ಮಾಡಿಸ್ತಾರೆ, ನಿತ್ಯ ಸೇರ್ತಾರೆ ಬಸವ ಪುರಾಣಕ್ಕಂದ್ರ. ಅದಕ್ಕೆ ಕಾರಣ ಗದ್ದಿಗೆ ಒಳಗಡೆ ಕುಳಿತುಕೊಂಡ ಅಲ್ಲಮ ಪ್ರಭುವಿನ ಶಕ್ತಿ ಕಾರಣ. ಶಿವಪ್ರಸಾದ ದೇವರಲ್ಲ, ಇಲ್ಲಿ ಓಡಾಡೋ ಕಾರ್ಯಕರ್ತರಲ್ಲ, ಅದ್ರ ಒಳಗಿದ ಶಕ್ತಿ ಆ ಕೆಲಸ ಮಾಡ್ತದೆ. ನಾವು ಸೇವಕರು ಅಷ್ಟೇ, ಸೇವೆ ಮಾಡಕ್ ಬಂದೇವೆ. ನಾವು ಸೇವೆ ಮಾಡಿ ಇವತ್ತಲ್ಲ ನಾಳೆ ಹೋಗೋದ್ರೆ ನಮ್ಮ ಯಾತ್ರೆ ಒಂದು ದಿನ ಬಿಟ್ಟು ಹೋಗೋದೇ. ಕರೆ ಒಳಗಿದ್ದ ಶಕ್ತಿ ಶಾಶ್ವತವಾಗಿ ತನ್ನ ಕೆಲಸವನ್ನು ಮಾಡ್ತದೆ. ಅಂತಹ ಶಕ್ತಿ ಬಸವಣ್ಣದಾಗಿತ್ತು. ತಗೊಂಡು ಬಂದ ಕಲ್ಯಾಣಕ್ಕೆ 6,000 ಜನ ಜಂಗಮರನ್ನ ದಾಸೋಹ ನಡೀತು. ಬೆಳಕ ಹರಿದೊಳಗ ರಾಜ್ಯನಿಗೆ ಗೊತ್ತಾಯ್ತು ವಿಷಯ. ಎಲ್ಲಿ ಹೋಗ್ಯಾರ 6,000 ಜನ ಜಂಗಮರು? ಯಾರು ತಗೊಂಡು ಹೋಗ್ಯಾರ? ರಾತ್ರಿ ಗಪ್ಪ ಹೋಗ್ಯಾರ. ಬೆಳಕಿನೊಳಗೆ ಜಂಗಮರು ಯಾರು ಕಾಣ್ತಾ ಇಲ್ಲ. ಆಗ ಮಹಾರಾಜನಿಗೆ ಗೊತ್ತಾಯ್ತು, ಓ ಜಂಗಮ ಪ್ರೇಮಿ ಒಬ್ಬ ಅದಾನ, ಕನ್ನಡ ನಾಡಿನೊಳಗ ಬಸವಣ್ಣ ಅಂತ ಒಬ್ಬ ಅದಾನ, ಆತ ಒಬ್ಬನ ಜಂಗಮ ಪ್ರೇಮಿ ಅದಾನ. ನನ್ನ ಜಂಗಮರನ್ನು ಬಹುಶಃ ಅವನೇ ಕದ್ಕೊಂಡು ಹೋಗಿರ್ಬೇಕು, ಹೊರತಾಗ ಬೇರೆಯವರು ಕದ್ಕೊಂಡು ಹೋಗಕ್ ಸಾಧ್ಯ ಇಲ್ಲ ಅಂತ. ಸಾಧ್ಯ ಇಲ್ಲ. ಆಯ್ತು,
ಎಷ್ಟೊತ್ತು ಬಸವಣ್ಣನ ಶಕ್ತಿ ಅನ್ನೋದಕ್ಕೊಂದು ಮಾತು ಹೇಳ್ತಾನೆ. ಚೂರಿ ಚಿಕ್ಕಣ್ಣ ತನ್ನ ರಾಜ್ಯದಿಂದ ಕಲ್ಯಾಣದ ರಾಜ್ಯದ ಕಡೆಗೆ ಮುಖ ಮಾಡ್ತಾನೆ. ಬಸವಣ್ಣನನ್ನ ಕೊಲೆ ಮಾಡಬೇಕು. ಇದು ಯಾರಿಗೆ ಗೊತ್ತಾಗುತ್ತದೆ ಅಂತಂದ್ರೆ ಕಾಶ್ಮೀರದ ರಾಜ್ಯನಾಗಿರ್ತಕ್ಕಂತಹ ಮಹಾದೇವ ಭೂಪಾಲನ ತಂಗಿ ಆಗಿರ್ತಕ್ಕಂತಹ ಭೂಂತಾದೇವಿಗೆ ಗೊತ್ತಾಗ್ತದೆ. ಭೂಂತಾದೇವಿ ಮನಸ್ಸಿನಾಗ ಗೊತ್ತಾಳ, ಅಯ್ಯೋ ಚೂರಿ ಚಿಕ್ಕಣ್ಣ ಹೋಗ್ಬೇಕಂದ್ರ ಕೊಲೆ ಮಾಡಿಬಿಡ್ತಾನ, ಬಸವಣ್ಣನವರ ಪ್ರಾಣ ತೆಗೆದು ಬಿಡ್ತಾನ. ಜಂಗಮ ಪ್ರೇಮಿ ಬಸವಣ್ಣ, ಜಗತ್ತು ಕಲ್ಯಾಣ ಮಾಡು ಬಸವಣ್ಣ, ಸಮಾನತೆಯ ತತ್ವವನ್ನ ಸಮಾಜಕ್ಕೆ ವಿತರಿಸುವ ಬಸವಣ್ಣನ ನಾವು ಉಳಿಸಬೇಕು ಹೆಂಗರೆ ಮಾಡಿ ಅಂತ ಅಣ್ಣನಿಗೆ ಗೊತ್ತಾಗದ ರೀತಿಯಲ್ಲಿ ಆ ತಂಗಿ ಬಸವಣ್ಣನ ಉಳಿಸುವುದಕ್ಕಾಗಿ ಹೋಗುತ್ತಾಳೆ. ನಿಮಗೆ ಗೊತ್ತಿರಲಿ, ಆ ಭೂಂತಾದೇವಿ ಬಸವಣ್ಣನನ್ನು ಉಳಿಸಬೇಕು ಅಂತ ಹೇಳಿ ಬರ್ತಾಳೆ. ಕಲ್ಯಾಣದಲ್ಲಿ ಬಸವಣ್ಣನನ್ನು ಹುಡುಕಾಡ್ತಾಳೆ. ಕಲ್ಯಾಣದಲ್ಲಿ ಬಸವಣ್ಣನ ಕಾಯಕ ನಡೆದಿರ್ತದೆ. ಚೂರಿ ಚಿಕ್ಕಣ್ಣನ ಹುಡುಕಾಡ್ತಾಳ ಭೂಂತಾದೇವಿ. ಎಲ್ಲದನ್ನ ಚೂರಿ ಚಿಕ್ಕಣ್ಣ ಅಂತ ಖರೇ ಚೂರಿ ಚಿಕ್ಕಣ್ಣ ಗೊತ್ತಿರ್ಲಿ, ಕಲ್ಯಾಣದೊಳಗ ಅತ್ಯಂತ ಶಿವಭಕ್ತನಾಗಿ ಶರಣನಾಗಿ